ಇಲ್ಲ, ಅವರು ಯಾರೋ ಕೆಲವರು ಕನ್ನಡಿಗರಿದ್ದಾರೆ, ಅವರು ಸೇಫಾಗಿದ್ದೀವಿ ಅಂತಕ್ಕಂಥದ್ದು ಮಾಹಿತಿ ಅಷ್ಟೇ. ಯಾರಿಗೂ ತೊಂದರೆ ಆಗಿರೋ ಮಾಹಿತಿ ಯಾವುದು ಬಂದಿಲ್ಲ ಇಲ್ಲಿವರೆಗೂ. ಸರ್, ಈಗ ಪ್ರಕರಣ ಸಿಐಡಿಗೆ ಅಧಿಕೃತವಾಗಿ ಆದೇಶ ಆಗಿಲ್ಲ ಅಂತೇಳಿ ಸರ್, ಸಿಐಡಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ, ಅಧಿಕೃತವಾಗಿ ಆದೇಶ ಹೊರಡಿಸಿಲ್ಲ ಅಂತೇಳಿ. ಅಲ್ಲ, ಅವರು ಡಿಪಾರ್ಟ್ಮೆಂಟ್ನವರೇ ಮಾಡ್ಕೊಳ್ತಾರಲ್ಲ. ಅವರು ಡಿ ಜಿ ಕಳಿಸಿದ ಮೇಲೆ ಅದು ವಿದಿನ್ ದ ಡಿಪಾರ್ಟ್ಮೆಂಟು, ಅದಕ್ಕೆ ಸರ್ಕಾರಿ ಆದೇಶ ಬರೋದಿಲ್ಲ. ಅದು ಡಿಪಾರ್ಟ್ಮೆಂಟಲ್ಲಿ ಆದೇಶ ಮಾಡಿರ್ತಾರೆ, ಅದಕ್ಕೋಸ್ಕರ ಅವರು CODನವ್ರು ಮಾಡ್ತಾರೆ. ಗೊತ್ತಿಲ್ಲ ಇನ್ನು ನಮಗೇನು ಅದ್ರ ಬಗ್ಗೆ ಯಾವುದು ಮಾಹಿತಿ ನನ್ನ ಹತ್ರ ಯಾವುದನ್ನು ಇಲ್ಲಿವರೆಗೂ ಶೇರ್ ಮಾಡಿಲ್ಲ. ಇನ್ನೂ ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಮಾಡುವಾಗನೂ ಏನು ಹೇಳೋದಿಲ್ಲ ಅವರು. ತನಿಖೆ ಸಂಪೂರ್ಣ ಆದಮೇಲೆ ಹೇಳ್ತಾರೆ. ಸರ್, ಈಗ ಸಂಪುಟ ಪುನಾರಚನೆ ಆಗುತ್ತೆ ಅಂತೇಳಿ ಈಗಾಗಲೇ ಶುರುವಾಗಿದೆ. ನೀವು ಕೂಡ ಮುಖ್ಯಮಂತ್ರಿಗಳ ಜೊತೆ ಏಪ್ರಿಲ್ನಲ್ಲಿ ಹೋಗ್ತಾ ಇದ್ದೀರಾ ಅಂತ ಸರ್, 2ನೇ ತಾರೀಕು? ಇಲ್ಲಪ್ಪ, ನನಗೇನು ಗೊತ್ತೇ ಇಲ್ಲ. ನಿಮಗೆ ಗೊತ್ತಿದೆ. ನನಗಿನ್ನ ಚೆನ್ನಾಗಿ ನಿಮಗೆ ಗೊತ್ತಿದೆ. ನೀವು ಹೋಗ್ತಾ ಇದ್ದೀರಿ? ಇಲ್ಲ, ನಾನು ಇಲ್ಲಿಗೂ ಹೋಗ್ತಾ ಇಲ್ಲ. 2ನೇ ತಾರೀಕು ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾರೆ ಅಂತ ಗೊತ್ತು. ಅಷ್ಟು ಬಿಟ್ಟರೆ ನಮಗೇನು ಗೊತ್ತಿಲ್ಲ. ನನಗೆ ಕರ್ನಾಟಕ ಭವನದ್ದು ಫೌಂಡೇಶನ್ ನಾನೇ ಹಾಕಿದ್ದು. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾಗ ನಾನು ಮತ್ತು ಲೋಕೋಪಯೋಗಿ ಸಚಿವರು, ಅವತ್ತಿನ ಲೋಕೋಪಯೋಗಿ ಸಚಿವರು ನಾವೇ ಹಾಕಿದ್ದು. ಬಟ್ ಈಗ ಯಾವುದು ನಮಗೇನು ಕರೆದಿಲ್ಲ ಅವರು. ಮುಖ್ಯಮಂತ್ರಿಗಳು, ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಅವ್ರನ್ನೆಲ್ಲ ಕರೆದಿದ್ದಾರೆ, ಅವ್ರು ಹೋಗ್ತಾರೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬರ್ತಾರೆ. ಅವ್ರೇನು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅವ್ರದ್ದೇನು ಸ್ಪೆಷಲ್ ಏನಿಲ್ವಲ್ಲ. ಮೊನ್ನೆನೂ ಬಂದಿದ್ದರು. ಅವರಿಗೆ ಯಾವಾಗ ಪಕ್ಷದ ಕೆಲಸ ಇರುತ್ತೆ ಮತ್ತು ಅವರಿಗೆ ಗೈಡೆನ್ಸ್ ಕೊಡಬೇಕು ಪಕ್ಷದಲ್ಲಿ ಅಂತ ಅವಾಗ ಬರ್ತಾ ಇರ್ತಾರೆ. ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋದ ನಂತರ ಅಲ್ಲಿ KPCC ಅಧ್ಯಕ್ಷರನ್ನ ಬದಲಾವಣೆ ಮಾಡಲೇಬೇಕು ಅಂತೇಳಿ ಡಿಮ್ಯಾಂಡ್ ಇಟ್ಟು ಬಂದಿದ್ದಾರೆ. ಗೊತ್ತಿಲ್ಲ, ನಾನಿನ್ನೂ ಮಾತಾಡಿಲ್ಲ ಅವ್ರ ಹತ್ರ. ಮಾತಾಡ್ತೀನಿ. ಮಾತಾಡಿದ ಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅಲ್ಲ ಸರ್, ಈಗ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದರೆ ಸರ್, ಅದು ನಿಮ್ಮ ದಲಿತ ಮೀಟಿಂಗ್ ಇತ್ತಲ್ಲ ಸರ್, ಸಮಾವೇಶ, ಅದೇನೋ ಚರ್ಚೆ ಮಾಡ್ತೀರಾ ಅಂತ ಸರ್? ಇಲ್ಲ, ನಾನು ಚರ್ಚೆ ಮಾಡಲ್ಲ ಅವ್ರ ಹತ್ರ. ಸತೀಶ್ ಜಾರಕಿಹೊಳಿ ಅವ್ರನ್ನೇ ಹೇಳಿದ್ದಾರೆ ಸರ್, ನಾವೆಲ್ಲರೂ ಒಟ್ಟಾಗಿ ಕೇಳ್ತೀವಿ. ನಾವು ಆ ಸಮಾವೇಶವನ್ನು ಆಯೋಜನೆ ಮಾಡತಕ್ಕಂಥ ಸಂದರ್ಭ ಬಂದಾಗ ನಾವು ಮಾತಾಡ್ತೀವಿ. ಸುಮ್ಮನೆ ಯಾಕೆ ಮಾತಾಡೋಕ್ಕೆ ಹೋಗೋಣ? ಈಗ ನಾವಿನ್ನೂ ತಯಾರಿ ಮಾಡಿಕೊಂಡೇ ಇಲ್ಲ. ನಾವು ಮುಂದೆ ಮೇ ತಿಂಗಳಲ್ಲೋ ಇನ್ನು ಮುಂದಕ್ಕೋ ಮಳೆ ಎಲ್ಲ ಸ್ವಲ್ಪ ತಣ್ಣಗಾದ ಮೇಲೆ, ಕೂಲಾದ ಮೇಲೆ ಮಳೆ ಬಂದು ಆ ಸಂದರ್ಭದಲ್ಲಿ ಮಾಡೋದಕ್ಕೆ ಒಂದು ಚಿಂತನೆ ನಡೆದಿದೆ. ಆ ಸಂದರ್ಭದಲ್ಲಿ ಮಾತಾಡ್ತೀವಿ ಅವ್ರ ಹತ್ರ. ಅವ್ರು ಪರ್ಮಿಷನ್ ಕೊಡದೆ ಹೋದರೆ ನಾವು ಮಾಡೋದಿಲ್ಲ. ಅದೇ ಅವ್ರು ಕೇಳ್ತೇವೆ. ಅವರು AICCನವರು ಪರ್ಮಿಷನ್ ಕೊಡದೆ ಹೋದರೆ ನಾವು ಮಾಡೋದಿಲ್ಲ. ಪಕ್ಷದ ವತಿಯಿಂದ ನಾವು ಮಾಡಬೇಕು ಅಂದರೆ, ಪಕ್ಷದ ಬ್ಯಾನರ್ನಲ್ಲಿ ನಾವು ಮಾಡಬೇಕು ಅಂದರೆ AICC ಅವರು ಅಥವಾ KPCC ಅವರು ಪರ್ಮಿಷನ್ ಕೊಟ್ಟರೆ ಮಾತ್ರ ಮಾಡೋಕ್ಕಾಗುತ್ತೆ. ಇಲ್ಲದೆ ಹೋದರೆ ನಾವು ಪಕ್ಷದ ಬ್ಯಾನರಲ್ಲಿ ಮಾಡೋಕ್ಕಾಗುತ್ತಾ? ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ಅದು ಮುಖ್ಯಮಂತ್ರಿಗಳು ಅವ್ರಿಗೆ ಆಥರೈಸ್ ಮಾಡಿದ್ದೀವಿ ಕ್ಯಾಬಿನೆಟಲ್ಲಿ, ಅವ್ರು ಮಾಡ್ತಾರೆ. ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ಅದು ಯಾರು ಹಿರಿಯರು ಡೆಫಿನೇಷನ್ ಗೊತ್ತಿಲ್ಲ ನನಗೆ. ಹಿರಿಯರ ಡೆಫಿನೇಷನ್ನು ಡಿಫೈನ್ ಆಗಬೇಕಲ್ಲ ಮೊದಲು. ಅದಾದಮೇಲೆ ಯಾರನ್ನು ಕರಿಬೇಕು ಬಿಡಬೇಕು ಕೇಳ್ತಾರೆ. ಅದೆಲ್ಲ. ಥ್ಯಾಂಕ್ ಯು. 3 ತಿಂಗಳಾಗಿದೆ ನಾನು ಕೊಟ್ಟು. ಅಧ್ಯಕ್ಷರ ಕೈಗೆ ಕೊಟ್ಟಿದ್ದೀನಿ, ಮುಖ್ಯಮಂತ್ರಿಗಳಿಗೂ ಒಂದು ಕಾಪಿ ಕೊಟ್ಟಿದ್ದೀನಿ. ಅವರಿಬ್ಬರು ತೀರ್ಮಾನ ಮಾಡಬೇಕು. ನಾವು ನಮಗೆ ಒಂದು ಕೆಲಸ ವಹಿಸಿದ್ರು, ಏನು MLAಗಳನ್ನೆಲ್ಲ ಅವ್ರ ಹತ್ರ ಹೆಸರುಗಳು ತೊಗೊಂಡು 3 ಹೆಸರನ್ನ ತೊಗೊಂಡು ಅದನ್ನು ಬೇರೆ ಬೇರೆ ಇಂತಿಂಥ ಬೋರ್ಡ್ಗೆ, ಕಾರ್ಪೊರೇಷನ್ಗೆ ಅಲೋಕೇಟ್ ಮಾಡಿ ಕೊಡಿ ಅಂತ ಹೇಳಿದರು. ಅದು ಮಾಡಿ ಕೊಟ್ಟಿದ್ದೀವಿ. 3 ತಿಂಗಳು ಆಯಿತು ಕೊಟ್ಟು. ಅದು ಅವರು ತೀರ್ಮಾನ ಮಾಡಬೇಕು. ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ನಮ್ಮ ಫೈಲ್ ಅವ್ರ ಹತ್ರ ಹೋಗ್ಬಿಟ್ಟಿದೆ. ಅವ್ರು ಬದಲಾವಣೆ ಮಾಡ್ತಾರೋ ಇಲ್ಲ ಹಾಗೆ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಅದು ನಾವು ಹೆಂಗೆ ಕೇಳೋಕ್ಕಾಗುತ್ತೆ?